ಹಿಂದೂ ಹಾಗೂ ವೀರಶೈವ ಲಿಂಗಾಯತ ಜಾತಿಗಳ ನಡುವೆ ಕ್ರೈಸ್ತರನ್ನು ನುಗ್ಗಿಸೋ ಹುನ್ನಾರ ನಡೆದಿದೆ. ಲಿಂಗಾಯತರನ್ನು ಕ್ರೈಸ್ತರೆಂದು ಹುನ್ನಾರವನ್ನು ಸಮಾಜಗಳ ಮಠಾಧೀಶರು ಖಂಡಿಸುತ್ತೇವೆ ಎಂದು ಶಿವಸೇನೆ ರಾಜ್ಯಾಧ್ಯಕ್ಷರಾದ ಶ್ರೀ ಆಂದೋಲ ಸಿದ್ಧಲಿಂಗ ಸ್ವಾಮಿಗಳು ಕಿಡಿಕಾರಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನ್ಯಾಯಾಧೀಶ ಕಾಂತರಾಜು ಅವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ನಡೆಸಿತು. ಆ ಸಮೀಕ್ಷೆ ವರದಿ ದತ್ತಾಂಶಗಳು ಅನೇಕ ಕಾರಣಗಳಿಂದಾಗಿ ಸ್ವೀಕೃತವಾಗಿಲ್ಲ. ಕೊನೆಗೆ ಕರ್ನಾಟಕ ಸರ್ಕಾರ ಕಾಂತರಾಜು ವರದಿ ಕೈಬಿಟ್ಟಿರುವ ಬಗ್ಗೆ ಘೋಷಣೆ ಮಾಡಿದೆ. ಇನ್ನು ಹಿಂದೂ ಹಾಗೂ ವೀರಶೈವ ಲಿಂಗಾಯತ ಜಾತಿಗಳ ನಡುವೆ ಕ್ರೈಸ್ತರನ್ನು ನುಗ್ಗಿಸುವ ಹುನ್ನಾರ ನಡೆದಿದೆ. ಲಿಂಗಾಯತರನ್ನ ಕ್ರೈಸ್ತರೆಂದು ಹುನ್ನಾರವನ್ನು ಸಮಾಜಗಳ ಮಠಾಧೀಶರು ಖಂಡಿಸುತ್ತೇವೆ ಎಂದು ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಕಿಡಿಕಾರಿದರು. ಕಣ್ಣು ತೆರೆಸುವುದಕ್ಕಾಗಿ ಇಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ. ಕಾರಣ ಇಷ್ಟೇ, 2013ರಿಂದ ಮತ್ತೆ 2023ರ ನಂತರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ. ಈ ಸರ್ಕಾರದ ಮೂಲ ಉದ್ದೇಶ ನೋ ಡೆವಲಪ್ಮೆಂಟ್, ಅಭಿವೃದ್ಧಿ ಶೂನ್ಯ ಆಡಳಿತ ಕೊಡ್ತಾ ಇದ್ದಾರೆ. ಕರ್ನಾಟಕವನ್ನ ಸಾಲದ ರಾಜ್ಯವನ್ನಾಗಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಒಡಗುಂಟು ಮಾಡುವಂತಹ ಅನೇಕ ಕ್ರಿಯೆಗಳನ್ನ ನೀವೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ತೋರಿಸಿದಿರಿ, ಬರೆದಿದ್ದೀರಿ. ಅದರ ಮುಂದುವರಿದ ಭಾಗ ರಾಜ್ಯ ಸರ್ಕಾರದಿಂದ ನಿರ್ಣಯವಾಗಿರುವಂತಹ ಜಾತಿ ಸಮೀಕ್ಷೆ ಅನ್ನುವಂಥ. ಈ ಜಾತಿ ಸಮೀಕ್ಷೆ ಅಂದ್ರೆ ಇಡೀ ಹಿಂದೂ ಸಮಾಜವನ್ನ ಒಕ್ಕಲೆಬ್ಬಿಸಿ ನಮ್ಮ ಐಕ್ಯತೆಯ ಶವಪೆಟ್ಟಿಗೆಗೆ ಒಂದು ಕೊನೆಯ ಮೊಳೆ ಜಡಿಯುವಂತಹ ಕೆಲಸ ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಈ ಹಿಂದೆ ನ್ಯಾಯಮೂರ್ತಿ ಕಾಂತರಾಜು ಅವರ ನೇತೃತ್ವದಲ್ಲಿ ಒಂದು ಜಾತಿ ಸಮೀಕ್ಷೆ ನಡೆಸಿತ್ತು. ಇದು ಸ್ವೀಕೃತವಾಗಲಿಲ್ಲ ಮತ್ತು ಸರ್ಕಾರನೂ ತಿರಸ್ಕಾರ ಮಾಡಿ ಇನ್ನೊಂದು ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದರ ಪರಿಣಾಮ ಇವತ್ತು ಜಾತಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಜಾತಿ ಸಮೀಕ್ಷೆ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ ಮತ್ತು ಈಗ ಕೇಂದ್ರ ಸರ್ಕಾರವೇ ಈ ಸಮೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿದೆ. ಇದರ ಹೊರತಾಗಿಯೂ ಕೂಡ ನಂದೊಂದಿಷ್ಟು ಇರಲಿ ಅನ್ನುವಂತಹ ದುರಾಲೋಚನೆಯಿಂದ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಮಾಡ್ತಾ ಇದೆ. KEB ಅವರಿಗೆ ಒಂದು ಕೆಲಸ ಒಪ್ಪಿಸಿದ್ದಾರೆ. ಪ್ರತಿ ಮನೆಗೆ, ಮಠಗಳಿಗೆ ಹೋಗಿ ಒಂದು ಚೀಟಿಯನ್ನ ಹಂಚಿ ಬರೋದು. ಆ ಮನೆಯವರು ಏನ್ ಚೀಟಿ ಯಾಕೆ ಹಚ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾವುದೇ ಉತ್ತರ ಕೊಡ್ತಾ ಇಲ್ಲ, ಕೊಡದೇನೆ ಅಲ್ಲಿಂದ ಪಲಾಯನ ಆಗ್ತಾ ಇದ್ದಾರೆ. ಮುಂದೆ ಬರುವಂತಹ ದಸರಾ ಸಮಯವನ್ನೇ ಗುರುತಿಸಿಕೊಂಡು ಸಮೀಕ್ಷೆಯ ತಂಡ ಆ ಚೀಟಿ ಹಚ್ಚಿದ ಮನೆಗೆ ಹೋಗಿ ಆ ಮನೆಯ ಕುಟುಂಬದ ಸದಸ್ಯ ಏನು ಹೇಳ್ತಾನೋ ಅದರ ವ್ಯತಿರಿಕ್ತವಾಗಿ ಆ ಪಟ್ಟಿಯಲ್ಲಿ ಬರೆಸಿ ಇವತ್ತು ಹಿಂದೂ ಸಮಾಜದಲ್ಲಿರುವಂತಹ ಮೇಲ್ಜಾತಿಯವರಿರ್ಬೋದು, ಹಿಂದುಳಿದವರಿರ್ಬೋದು, ಅವರನ್ನ ಒಡೆಯುವಂತ ಕುತಂತ್ರ ಸರ್ಕಾರ ಮಾಡ್ತಾ ಇದೆ.
ಇದಕ್ಕೆ ಉದಾಹರಣೆ ಅಂದ್ರೆ ಲಿಂಗಾಯತ ಅಂತ ಹೇಳಿದ್ರಂದ್ರೆ ಅದರ ಮುಂದೆ ಕ್ರಿಶ್ಚಿಯನ್ ಅಂತ ಹೇಳಿ ಬರ್ಬಿಡೋದು. ಕುರುಬ ಅಂತ ಹೇಳಿದ್ರೆ ಅದರ ಮುಂದೆ ಮತ್ತೆ ಕ್ರಿಶ್ಚಿಯನ್ ಅಂತ ಬರ್ಬಿಡೋದು. ಈ ರೀತಿಯಾದಂತಹ ಕೆಲವು ಬೆಳವಣಿಗೆ ನಡೆದ ಮೇಲೆ ಕೆಲ ಸಂಘಟನೆಗಳು ಹಿಂದುಳಿದ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದು ಅದನ್ನು ವಿರೋಧಿಸಿದ್ದು ಕೂಡ ಉಂಟು. ನಮ್ಮ ಒಕ್ಕೋರೆಲ್ಲನ ಅಭಿಪ್ರಾಯ ಏನು ಅಂತ ಕೇಳಿದರೆ, ಯಾರು ಲಿಂಗಾಯತದಿಂದ ಕ್ರಿಶ್ಚಿಯನ್ ಆಗಿದ್ದಾರೋ, ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿಂದ ಕ್ರಿಶ್ಚಿಯನ್ ಆಗಿದ್ದಾರೋ ಅವರು ಡೈರೆಕ್ಟ್ ಕ್ರಿಶ್ಚಿಯನ್ ಅಂತೆ ಬರೆಸ್ಬೇಕಲ್ಲ. ಅದನ್ನ ಬಿಟ್ಟು ಲಿಂಗಾಯತ ಕ್ರಿಶ್ಚಿಯನ್ನ, ಅಕ್ಕಸಾಲಿಗ ಕ್ರಿಶ್ಚಿಯನ್ನ, ಬೋವಿ ಕ್ರಿಶ್ಚಿಯನ್ನ, ಜಂಗಮ ಕ್ರಿಶ್ಚಿಯನ್ನ ಬರೆದು ಅಂದ್ರೆ ಇವರು ಜಂಗಮರಲ್ಲ, ಇವರು ಜಾತಿಯಿಂದ ಕ್ರಿಶ್ಚಿಯನ್ನರಾಗಿದ್ದಾರೆ ಅನ್ನುವಂತಹದ್ದು ಒಂದು ಕಡೆ. ಆದರೆ ಕ್ರಿಶ್ಚಿಯನ್ ಆದರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿಂದ ನಮಗೆ ಲಾಭ ಸಿಗಬೇಕು, ವಿಶೇಷ ಮಾನ್ಯತೆ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ನಮ್ಮ ಜಾತಿಯ ಎದುರುಗಡೆ, ಹಿಂದೂ ಧರ್ಮದ ಜಾತಿಯ ಎದುರುಗಡೆ ಕ್ರಿಶ್ಚಿಯನ್ ಅನ್ನ ಸೇರಿಸಿ ಮೀಸಲಾತಿಯನ್ನ ಕಬಳಿಸುವಂತಹ ಹುನ್ನಾರ ಈ ಕ್ರಿಶ್ಚಿಯನ್ ಮಷಿನಿಯರ್ಗಳು ಈ ಸರ್ಕಾರದ ಮೇಲೆ ಒತ್ತಡ ಹಾಕಿ, ಮತ್ತೆ ಲಿಂಗಾಯತರ ಸಂಖ್ಯೆ ದೊಡ್ಡದಿಲ್ಲ ಈ ರಾಜ್ಯದಲ್ಲಿ, ಕುರುಬರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿಲ್ಲ, ಕೋಲಿ ಕಬ್ಬಲಿಗ ಸಮಾಜ ಪರಿಶಿಷ್ಟ ಜಾತಿ ಪಂಗಡ ಸಮಾಜ ಜಾಸ್ತಿ ಇಲ್ಲ, ಅತಿ ಹೆಚ್ಚು ಜಾತಿ ಇರುವಂತಹದ್ದು ಕ್ರಿಶ್ಚಿಯನ್ನೇ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ಈ ಒಂದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮವನ್ನ ಈ ಸಿದ್ದರಾಮಯ್ಯನವರ ಸರ್ಕಾರ ನಡೆಸಿ ಧರ್ಮ ವಿಭಜಿಸಿ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಈ ಒಂದು ಪ್ರಕ್ರಿಯೆ ಇಡೀ ಕರ್ನಾಟಕದ ಜನರ ಕಣ್ಣಿಗೆ ಮಣ್ಣೆರಚುವಂಥದ್ದಿದೆ. ಈ ಪ್ರಕ್ರಿಯೆಯಿಂದ ನಾವು ಕರ್ನಾಟಕದಲ್ಲಿ ಇಂತಹ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಮೇರಿ ಸೋನಿಯಾ ಮಾತೆಯವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ನಾವು ಒತ್ತಡ ಹಾಕೋದೇನು ಅಂತ ಕೇಳಿದರೆ, ಯಾರೋ ಬಂದ್ರು ಏನೋ ಬರ್ಕೊಂಡ್ರು ಅದು ಆಗಿ ಹೋಗ್ಬಾರ್ದು. ಜಾತಿ ಸಮೀಕ್ಷೆ ನಡೆಸೋದಾದರೆ ಕುಟುಂಬದ ಯಜಮಾನನಿಗೆ ಸಂಪರ್ಕ ಮಾಡಬೇಕು, ಮನೆಯ ಸದಸ್ಯತ್ವವನ್ನ ವಿವರಣೆಯನ್ನ ಪಡಿಬೇಕು, ಮತ್ತು ಜಾತಿ ಕಾಲಂನಲ್ಲಿ ಆ ಮನೆಯ ಮಾಲೀಕ ಹೇಳಿದ್ದನ್ನ ನಮೂದಿಸಿ ಆ ವ್ಯಕ್ತಿಯಿಂದ ಒಪ್ಪಿಗೆ ಪತ್ರ ಅಂದ್ರೆ ಒಂದು ಸಿಗ್ನೇಚರ್, ಹೌದು ನಾನು ಲಿಂಗಾಯತ ವೀರಶೈವ ಲಿಂಗಾಯತ, ನಾನು ಹಿಂದೂ ಲಿಂಗಾಯತ, ಹಿಂದೂ ಬ್ರಾಹ್ಮಣ, ಹಿಂದೂ ದಲಿತ ಅಂತ ಬರೆದ ಮೇಲೆ ಅದನ್ನು ಓದಿ ಸಹಿ ಮಾಡಿ ಒಪ್ಪಿಗೆ ಕೊಡುವಂತಹ ಒಂದು ಪ್ರಕ್ರಿಯೆ ಸರ್ಕಾರದಿಂದ ಪ್ರಾರಂಭ ಆಗಬೇಕು ಅಂತ ನಮ್ಮ ಒತ್ತಡ ಇದೆ. ಈ ಕ್ರಿಶ್ಚಿಯನ್ ಮಷಿನರಿಗಳು ಹಿಂದೂ ಸಮಾಜದಲ್ಲಿರುವಂತಹ ಎಲ್ಲ ಜಾತಿ ವರ್ಗಗಳ ಮೇಲೆ ಗದಪ್ರಹಾರ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಇದನ್ನು ತಡಿಬೇಕು. ಅವಾಗ ಕ್ರಿಶ್ಚಿಯನ್ ಮಷಿನರಿಗಳಿಂದ ನಮ್ಮ ಜನಾಂಗವನ್ನ ಮತಾಂತರ ಮಾಡ್ತಾ ಇದ್ರು. ದುರ್ದೈವ ಅಂದ್ರೆ ಅದು ಆಗದೇ ಇರುವ ಕಾರಣಕ್ಕಾಗಿ ಕರ್ನಾಟಕದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮತಾಂತರಕ್ಕೆ ಮುಂದಾಗಿ ನಿಂತಿದೆ. ಸರ್ಕಾರನೇ ಮತಾಂತರ ಮಾಡ್ತಾ ಇದೆ. ಇದು ಶೋಚನೀಯ ಮತ್ತು ಖಂಡನೀಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೂ ಒಂದು ಭಾಗ ಏನು ಅಂತ ಕೇಳಿದರೆ, ಈ ಮಷಿನರಿಗಳು ನಮ್ಮ ಸಮಾಜದ ಜನರನ್ನ ಸೆಳೆಯುವುದಕ್ಕಾಗಿ ಪಾದ್ರಿಗಳು
ಅವರು ಬಿಳೆ ಬಟ್ಟೆಯನ್ನು ಧರಿಸ್ತಿದ್ರು, ಎದೆ ಮೇಲೆ ಕ್ರಾಸ್ ಚಿಹ್ನ ಹಾಕ್ತಿದ್ರು. ಈಗ ಬದಲಾದ ದಿನಗಳಲ್ಲಿ ನಾವು ಸ್ವಾಮಿಗಳು ತೊಡುವಂತಹ ಕಾವಿ ಬಟ್ಟೆಯನ್ನೇ ಹಾಕೊಂಡಿದ್ದಾರೆ. ಕಾವಿ ಕಂಪನಿಗಳು ಮೇಲೆ ಯೇಸು ಕ್ರಿಸ್ತನ ಚಿತ್ರ, ಒಳಗಡೆ ಪೂಜೆ, ಕುಂಭ ಕಳಶಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ರಥೋತ್ಸವ ಮಾಡ್ತಾ ಇದ್ದಾರೆ. ನಾವು ಮೇಲೆ ಕಳಸ ಇಟ್ಟರೆ ಅವರು ಕ್ರಾಸ್ ಇಡ್ತಾ ಇದ್ದಾರೆ. ಬಂದ ಭಕ್ತಾದಿಗಳಿಗೆ ತೋರಿಸ್ತಾರೆ, ನೋಡಿ ನಿಮ್ಮದು ನಮ್ಮದು ಯಾವುದು ಭಿನ್ನ ಇಲ್ಲ. ನಿಮ್ಮಲ್ಲಿ ಕಳಸ ಇಟ್ಟಿದ್ದಾರಲ್ಲ, ಕುಂಭ ಇಟ್ಟಿದ್ದಾರಲ್ಲ, ನಾವು ಕಳಸ ಕುಂಭ ಇಟ್ಟಿದ್ದೀವಿ. ನಿಮ್ಮಲ್ಲಿ ರಥೋತ್ಸವ ಆಗುತ್ತೆ, ನಾವು ರಥೋತ್ಸವ ಮಾಡ್ತಾ ಇದ್ದೀವಿ. ಇದು ಅಲ್ಲದೆ ಕಾವಿ ಬಟ್ಟೆ ಹಾಕೊಂಡಂತಹ ಆ ವ್ಯಕ್ತಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಶ್ರೀ ಮನ್ನಿರಂಜನ ಪ್ರಣಮ ಸ್ವರೂಪಿ ಯೇಸು ಮಹಾಸ್ವಾಮಿಗಳು ಅಂತ ಹೆಸರು ಇಟ್ಕೊಂಡು ಮಠ ನಡೆಸ್ತಾ ಇದ್ದಾರೆ. ಇದು ಸೈಲೆಂಟ್ ಕಿಲ್ಲರ್. ಇಂಥದ್ದು ಸರ್ಕಾರ ತೆಗಿಬೇಕು. ಮತ್ತು ಈಗಾಗಲೇ ಕಾನೂನಿದೆ, ಮೋಸದಿಂದ ಮತಾಂತರ ಮಾಡುವುದು ಅಪರಾಧ. ಹೀಗಿದ್ದಾಗಿಯೂ ಕೂಡ ಅದನ್ನು ತಡೆಯದೇನೆ ಹಿಂದೂ ಸಮಾಜವನ್ನು ಒಡೆದು ಚೂರು ಚೂರು ಮಾಡಿ ರಾಜಕೀಯ ಲಾಭಕ್ಕಾಗಿ ಈ ಥರದ ಪ್ರಕ್ರಿಯೆ ಅತ್ಯಂತ ಖಂಡನೀಯವಾಗಿದೆ. ಹೀಗಾಗಿ ಎಲ್ಲ ಮಠಾಧೀಶರು ಸಿದ್ದರಾಮಯ್ಯನವರಿಗೆ ನಾವು ಆಗ್ರಹಪಡಿಸುವುದೇನೆಂದರೆ ತಕ್ಷಣವೇ ಜಾತಿ ಸಮೀಕ್ಷೆ ಎನ್ನುವುದು ನಿಲ್ಲಿಸಬೇಕು. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆಯಲ್ಲ ಅದನ್ನ ನೀವು ಇಲ್ಲಿ ಪ್ರಾರಂಭ ಮಾಡಬೇಕು. ನಿಮ್ಮದು ದುರುದ್ದೇಶಿತ ಜಾತಿ ಸಮೀಕ್ಷೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.